ಇವತ್ತು ಎನ್ಕೌಂಟರ್ ಆದಂತ ಉಗ್ರರ ಮನೆಗಳನ್ನ ಕೂಡ ಉಡೀಸು ಮಾಡಲಾಗಿತ್ತು. ಕಾಶ್ಮೀರದಲ್ಲಿ ಉಗ್ರರ ಮನೆಗಳನ್ನ ಸೇನಾಪಡೆ ಉಡೀಸು ಮಾಡಿತ್ತು. ಪಹಲ್ಗಾಮ್ ದಾಳಿಯ ಬಳಿಕ ಉಗ್ರರ ಮನೆಗಳ ಮೇಲೆ ದಾಳಿಯಾಗಿತ್ತು. ಈ ಹಿಂದೆ ಅದರ ಬಗ್ಗೆ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಆ ಮನೆಯ ಮೇಲೆ ದಾಳಿ ಮಾಡಿತ್ತು, IED ಬಳಸಿ ದಾಳಿ ಮಾಡಿತ್ತು ಇಂಡಿಯನ್ ಆರ್ಮಿ. ಅದರಲ್ಲಿ ಇವತ್ತು ಸತ್ತ ಇಬ್ಬರ ಮನೆಯೂ ಕೂಡ ಸೇರಿದೆ. ಆಸಿಫ್ ಅಹಮ್ಮದ್ ಶೇಖ್ ಮತ್ತು ಅಮೀರ್ ನಾಜೀರ್ ಬಾನಿ ಈತನ ಮನೆಗಳು. ಆಸಿಫ್ನ ತಂದೆ ಟೀಚರು. ಮಂಘಾಮಾ ಗ್ರಾಮದಲ್ಲಿ ಮನೆ ಇದೆ. ಇನ್ನು ಆಸಿಫ್ನ ಮನೆಯನ್ನು ಭಾರತೀಯ ಸೇನಾ ಪಡೆಗಳು ಈ ಹಿಂದೆಯೇ IED ಬಳಸಿ ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿತ್ತು. ಇನ್ನು ಕಾಸಿಪುರ ಗ್ರಾಮದಲ್ಲಿ ಅಮೀರ್ ನಾಜೀರ್ನ ಮನೆಯೂ ಕೂಡ ನೆಲಸಮ ಆಗಿತ್ತು. ಇನ್ನು ಯಾವರ್ ಅಹಮ್ಮದ್ ಭಟ್ ಕಾಶ್ಮೀರದ ಲರೌ ಗ್ರಾಮದ ನಿವಾಸಿ ಈತ. ಒಟ್ಟು ಮೂವರನ್ನು ಇವತ್ತು ಹೊಡೆದುರುಳಿಸಲಾಗಿದೆ. ಅವರ ಮನೆಯನ್ನ ಈ ಹಿಂದೆಯೇ ಸಂಪೂರ್ಣವಾಗಿ ಸ್ಫೋಟಕವನ್ನು ಬಳಸಿ ಆ ಮನೆಯನ್ನ ಬೀಳಿಸಲಾಗಿತ್ತು. ಈಗ ಆ ಮನೆಯ ಯಜಮಾನನನ್ನ ಕೂಡ ಹೊಡೆದುರುಳಿಸಲಾಗಿದೆ. ಇಬ್ಬರು, ಅದರಲ್ಲಿ ಶೇಖ್ ಅನ್ನುವಂಥ ಉಗ್ರ ಏನಿದ್ದಾನೆ, ಅಹಮ್ಮದ್ ಶೇಖ್, ಆತ ಪಹಲ್ಗಾಮ್ ದಾಳಿಯಲ್ಲಿ ನೇರ ಸಂಪರ್ಕ ಇದೆ ಆತಂದು. ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ರೆಡಿ ಇದ್ದಾರೆ. ಜಗದೀಶ್, ಇವತ್ತು ಸತ್ತಂತ ಮೂವರು ಉಗ್ರರ ಹಿನ್ನೆಲೆ ಏನೇನು? ಇವರು ಪಹಲ್ಗಾಮ್ ದಾಳಿಗೆ ಇವರ ಸಂಪರ್ಕ ಹೆಂಗೆ, ಸಂಬಂಧ ಹೆಂಗೆ? ರಕ್ಷತ್ ಅದಕ್ಕಿಂತ ಮುಂಚೆ ನಿಮಗೆ ಹೇಳ್ತೀನಿ, ಇವಾಗಲೂ ಸಹಿತ ನೋಡಿ ಫೈರಿಂಗ್ ಕೇಳಿಸ್ತಾ ಇದೆ ನೋಡಿ. ಅಶೋಕ್ ಕೇಳಿಸ್ಕೊಂಡ್ರಲ್ಲ ರಕ್ಷತ್, ಇವಾಗಲೂ ಸಹಿತ ಅಂದ್ರೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇನ್ನೂವರೆಗೂ ಸಹಿತ ಕಾರ್ಯಾಚರಣೆ ಒಳಗಡೆ ನಡೀತಾನೆ ಇರುವಂತದ್ದು. ಕಾರಣ ಏನು ಅಂತಂದ್ರೆ ಇಲ್ಲಿವರೆಗೆ 3 ಜನರನ್ನ ಹೊಡೆದುಳಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಇನ್ನೂ ಇಬ್ಬರು ಇದ್ದಾರೆ ಅನ್ನುವಂತಹ ಮಾಹಿತಿ. ಒಟ್ಟು ನಿನ್ನೆ ರಾತ್ರಿ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ 5 ಜನ ಈ ಒಂದು ಪ್ಲೇಸ್ ನಲ್ಲಿ ಟೆರರಿಸ್ಟ್ ಗಳು ಬಂದಿದ್ದಾರೆ. 5 ಜನರಲ್ಲಿ 3 ಜನರನ್ನ ಹೊಡೆದಾಕುವಂತಹ ಕೆಲಸವನ್ನ ಮಾಡಿದೆ. 3 ಜನರ ಹೆಸರುಗಳನ್ನ ಸಹಿತ ಹೊರಗಡೆ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಸೇನೆ. ಅದೇ ಇನ್ನೂ ಇಬ್ಬರ ಆಪರೇಷನ್ ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಯಾಕೆ ಇಷ್ಟರ ಮಟ್ಟಿಗೆ ಕಾರ್ಯಾಚರಣೆಗೆ ತೊಂದರೆ ಆಗ್ತದೆ ಅಂದ್ರೆ ಗುಡ್ಡಗಾಡಿನ ಪ್ರದೇಶಗಳಿದೆಯಲ್ಲ, ಈ ಗುಡ್ಡಗಾಡಿನ ಪ್ರದೇಶದಲ್ಲಿ ಅವರು ಏನಂದ್ರೆ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದರ ಸೇನೆ ಒಟ್ಟು 650 ಜನರ ಈ ಒಂದು ತಂಡ ಏನಿದೆ ನಿರಂತರವಾದಂತಹ ದಾಳಿ ಮಾಡ್ತಾ ಇರುವಂತದ್ದು ನೋಡಿ. ಇವಾಗಲೂ ಸಹಿತ ಏನಂದ್ರೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಎಲ್ಲರೂ ಸಹಿತ ಆ ಕಡೆಯಿಂದ ಓಡ್ ಬರುವಂತಹ ಪರಿಸ್ಥಿತಿ. ಅಷ್ಟರ ಮಟ್ಟಿಗಿನ ಅಂದ್ರೆ ಆತಂಕವಾದಂತಹ ವಾತಾವರಣ. ಈ ಮೂವರ ನಿರಂತರವಾದಂತಹ ವಿವರಗಳನ್ನ ಕೊಡುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದ್ವಿ. ಯಾಕಂದ್ರೆ ಆಸಿರ್ ಏನಿದ್ದಾನೆ, ಆ ಆಸಿರ್ ಮನೆಯನ್ನ ಕಳೆದ ಪಹಲ್ಗಾಮ್ ದಾಳಿಯಂತಹ ಸಂದರ್ಭದಲ್ಲಿ ಅವರ ಏನಂದ್ರೆ ಮನೆ ಸಂಪೂರ್ಣವಾಗಿ ಧ್ವಂಸವನ್ನ ಮಾಡಲಾಗಿತ್ತು. ಯಾಕಂದ್ರೆ ಇವನು ಹಿಂದೆ ಇದ್ದಾನೆ ಅನ್ನುವಂತಹ ಶಂಕೆ ಬಂದಿತ್ತು. ಆ ಕಾರಣಕ್ಕಾಗಿ ಏನಂದ್ರೆ ದಾಳಿಯನ್ನ ಅವ್ರ ಮನೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿತ್ತು. ಅದರ ಜೊತೆಗೆ ಅವನ ಮನೆ ಇರುವಂತದ್ದು ಮಂಘಾಮ. ಈ ನಾನು ನಿಂತಿರುವಂತಹ ಸ್ಥಳ ಇದೆಯಲ್ಲ, ಈ ನಿಂತಿರುವಂತಹ ಸ್ಥಳದಿಂದ ಕೇವಲ 1.25 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಆ ಒಂದು ಮನೆಯನ್ನು ಪೂರ್ತಿಯಾಗಿ ಡೆಮಾಲಿಷ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆಸಿಫ್ ತಂದೆ ಟೀಚರ್ ಸಹಿತ ಆಗಿದ್ರು. ಅಂದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಅಂದ್ರೆ ಶಿಕ್ಷಣವನ್ನು ಕೊಡುವಂತಹ ವ್ಯಕ್ತಿ. ಆದ್ರೆ ಇಂತಹ ಟೀಚರ್ನ ಮಗ ಈಗ ಉಗ್ರರ ಉಗ್ರರ ಜೊತೆಲಿ ಸೇರ್ಕೊಂಡಿರುವಂತವನು, ಅದರ ಜೊತೆಗೆ ಉಗ್ರರ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿರು, ಮತ್ತೆ ಕಮಾಂಡರ್ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಸ್ವಂತ ತನ್ನ ಮಗನಿಗೆ ಶಿಕ್ಷಣವನ್ನು ಕೊಡದಾಗಿರ್ತಕ್ಕಂತಹ ತಂದೆಯ ಪರಿಸ್ಥಿತಿ ಹೇಗಿರ್ಬೇಕು ಹೇಳಿ. ಅದರ ಜೊತೆಗೆ ಆ ಮನೆಯನ್ನು ಪೂರ್ತಿ ಡೆಮಾಲಿಷ್ ಮಾಡುವಂತಹ ಸಂದರ್ಭದಲ್ಲೂ ಸಹಿತ ಏನಂದ್ರೆ ಅಲ್ಲಿರುವಂತಹ ವಾತಾವರಣ ತುಂಬಾ ಅಂದ್ರೆ ಕೆಟ್ಟದಾಗಿತ್ತು. ಮತ್ತೆ ಅದರ ಜೊತೆಗೆ ಇನ್ನೊಂದು ಇದರ ಪಕ್ಕದಲ್ಲಿರುವಂತದ್ದು ಖಾಸಿಪುರ ಗ್ರಾಮದಲ್ಲೂ ಸಹಿತ ಈಗೇನೊಬ್ಬ ಸತ್ತಿದಾನಲ್ಲ ಅಮೀರ್ ನಾಜೀರ್ ಅಂತ, ಆ ಅಮೀರ್ ನಾಜೀರ್ ಅಂತ ಉಗ್ರ ಇರುವಂತಹ ನಿವಾಸ, ಅದು ಏನೋ ಊರು ಖಾಸಿಪುರವು ಸಹಿತ ಈ ಭಾಗದಿಂದ ನಿಮಗೆ ಆ ಗುಡ್ಡಗಾಡಿನ ಪ್ರದೇಶ ತೋರಿಸ್ತೀನಿ ನಿಮಗೆ. ಆ ಗುಡ್ಡಗಾಡಿನ ಪ್ರದೇಶದ ಅಂದ್ರೆ ಮುಂಭಾಗದಲ್ಲಿರುವಂತದ್ದೇ ಆ ಒಂದು ಗ್ರಾಮ, ಆ ಒಂದು ಹಳ್ಳಿ. ಆ ಹಳ್ಳಿಯಲ್ಲ ಏನಂತಂದ್ರೆ ಅವನ ಮನೆ ಇತ್ತು. ಅವನ ಮನೆಯನ್ನು ಸಹಿತ ಸಂಪೂರ್ಣವಾಗಿ ಡೆಮಾಲಿಷ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಏನಿದ್ದಾನೆ ಅಹಮದ್ ಭಟ್, ಇವನು ಕಾಶ್ಮೀರದ ಲರೌ ಅನ್ನುವಂತಹ ಗ್ರಾಮದ ವ್ಯಕ್ತಿ. ಆ 3 ಗ್ರಾಮಗಳಲ್ಲಿರುವಂತಹ ಮನೆಗಳನ್ನ ಪೂರ್ತಿ ಡೆಮಾಲಿಷ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಇದು ನ್ಯೂಸ್ ಫಸ್ಟ್ ಪಹಲ್ಗಾಮ್ ದಾಳಿಯ ನಂತರದ ಸೇನಾ ಕಾರ್ಯಾಚರಣೆ ಸಂದರ್ಭದಲ್ಲಿ ಅವಾಗ IDF ಇಟ್ಕೊಂಡು ಏನಂದ್ರೆ ಬ್ಲಾಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರಲ್ಲ, ಆ ಒಂದು ವರದಿಯನ್ನು ಸಹಿತ ಮಾಡಿತ್ತು. ಈಗ ಮತ್ತೆ ಆ 3 ಜನರ ಹತ್ಯೆಯ ವಿವರವನ್ನ ಗ್ರೌಂಡ್ ರಿಪೋರ್ಟ್ ಇಂದ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಕ್ಷತ್,
ಎಸ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.